ದೂರದಲ್ಲಿ ಸುಡುಮಣ್ಣು ಮಾಡಿ ಹೊರೆ ಹೊತ್ತು ತೋಟಕ್ಕೆ ತಂದು ಹಾಕುವುದು ಕಷ್ಟದ ಕೆಲಸ. ತೋಟದಲ್ಲಿ ಸತ್ತಿರುವ ಮರದ ಬುಡದಲ್ಲಿ ಅಕ್ಕಪಕ್ಕ ಬಿದ್ದಿರುವ ಒಣಗಿದ ಎಲೆ, ತೆಂಗಿನ ಮರದ ಕಸ, ಮಂಗ ತಿಂದು ಹಾಕಿ ಒಣಗಿದ ತೆಂಗಿನ ಸಿಪ್ಪೆ ಇದನ್ನೆಲ್ಲ ಕೂಡಿ ಹಾಕಿದೆ. पेड़ के लिए जो खाद चाहिए उसको दूर से लेके आना मतलब बहुत ही ज़्यादा परिश्रम लगता है उसमें, और लोग भी ज़्यादा चाहिए. इसलिए मैंने क्या किया, खेत में पड़े कचड़े सब इकट्ठा कर दिया. यहाँ पे बंदर बहुत आते हैं, तो बंदर नारियल खा के फेंक देते हैं, तो वो सब फेंका हुआ सब सूखा पड़ा था, उसको सब इकट्ठा करके एक जगह में डाल दिया मैंने. ಕೂಡಿ ಹಾಕಿದ ಕಸಕ್ಕೆ ಬೆಂಕಿ ಕೊಡ್ಲಿಕ್ಕೆ ಹೊರಟಿದ್ದೇನೆ. इकट्ठा किया हुआ कचड़ा सब डाल के उसको जलाऊंगा. अभी वो थोड़ा जलने के बाद उसके ऊपर थोड़ा मिट्टी डालूंगा. कचड़ा सब जलाने से खेत भी स्वच्छ हो गया, और मिट्टी खरोंच के डालने से जल्दी ये घास सब नहीं उगेगा, और कम से कम परिश्रम से पेड़ों को खाद भी मिल जाएगा. लेकिन ये ध्यान भी रखना है कि पेड़ के बहुत पास आग नहीं जलाना है, नहीं तो जड़ों को नुकसान भी पहुंच सकता है. ಈಗ ಬೆಂಕಿ ಸರಿಯಾಗಿ ಹಿಡಿದಿದೆ, ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ತೇನೆ, ಆಗ ಅದು ನಿಧಾನವಾಗಿ ಉರಿತದೆ. ಮತ್ತೆ ಕಸ ಉರಿಸುವಾಗ ಮರದ ಬುಡದ ಹತ್ತಿರ ಉರಿಸಬಾರ್ದು, ಇಲ್ಲಾಂದ್ರೆ ಬೇರಿಗೆ ನೋವಾಗ್ಬೋದಲ್ವಾ. ಅದೆಲ್ಲ ನಿಧಾನಕ್ಕೆ ಅದರಷ್ಟಕ್ಕೆ ಉರಿತಾ ಇತ್ತು. 4 ದಿನ ಕಳೆದಾದ ಮೇಲೆ ಬಂದು ನೋಡಿದಾಗ ಒಳ್ಳೆ ಚಂದ ಉರಿದು ಬೂದಿಯಾಗಿತ್ತು. ಇದರಲ್ಲಿ ಒಳ್ಳೆ ಪೋಷಕಾಂಶಗಳಿರ್ತವೆ. ಇದನ್ನು ಮರದ ಬುಡಕ್ಕೆ ಹಾಕಿದರೆ ಆಯ್ತು. ಮತ್ತೆ 4 दिन बाद जब आके देखा तो ये कचड़ा सब अच्छे से जल के राख हो गया था. अब इसको डालूंगा पेड़ के नीचे जड़ों में. तो ये अच्छा खाद है, इसमें पोटैश बहुत है जो फूल और फल देने को ಉಪಯೋಗಿ है. ತೋಟದಲ್ಲಿರುವ ಕಸ ಹೆಕ್ಕಿದ್ದರಿಂದ ತೋಟ ಸ್ವಚ್ಛ ಆಯಿತು. ಮತ್ತು ಮಣ್ಣನ್ನು ಕೆರೆಸುವುದರಿಂದ ಕಳೆಗಿಡಗಳು ಬೇಗನೆ ಚಿಗುರುವುದಿಲ್ಲ. ಸುಲಭ ವಿಧಾನದಲ್ಲಿ ಅತಿ ಕಡಿಮೆ ಶ್ರಮದಲ್ಲಿ ಮರಕ್ಕೆ ಪೋಷಕಾಂಶ ದೊರಕಿತ್ತು. ಸುಡುಮಣ್ಣಿನಲ್ಲಿ ಮುಖ್ಯವಾಗಿ ಪೊಟ್ಯಾಷ್ ಅಂಶ ಇರ್ತದೆ. ಮರಗಳು ಹೂವು ಕಾಯಿ ಎಲ್ಲ ಬಿಡಲಿಕ್ಕೆ ತುಂಬ ಉಪಯೋಗ ಆಗ್ತದೆ ಇದರಿಂದ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇದರಿಂದ ನಿಮಗೇನಾದರೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ, ಆಯಿತಾ? ನಮಸ್ಕಾರ. आज के वीडियो में इतना ही, फिर मिलेंगे. नमस्कार.